ಈಗ ಮುಖ್ಯಮಂತ್ರಿಗಳು ಬರ್ತಾರಂದ್ರೆ ಎಲ್ಲ ಕಡೆ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ 2ನೇ ಅವಧಿಗೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಮತ್ತು ಕೆಲಸಗಳ ಬಗ್ಗೆ ಜನರಿಗೆ ಅಭಿಮಾನ ಇದೆ, ಅವ್ರ ಬಗ್ಗೆ ವಿಶ್ವಾಸ ಇದೆ. ಮತ್ತು ಅನೇಕ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲ ನಮ್ಮ ಪಕ್ಷವನ್ನು ಪುನಶ್ಚೇತನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರದಾದ್ಯಂತ ಅವರು ಕಾರ್ಯವೈಖರಿಯನ್ನು ನೋಡಿ ಈ ಒಂದು ಉಪಚುನಾವಣೆ ಅನಿವಾರ್ಯವಾಗಿ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸರ್, ಸೋಲಿನ ವಾತಾವರಣ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಇಲ್ಲ ರೀ, ಈಗ ನೋಡ್ರಿ, ಚುನಾವಣೆ ಅಂದಮೇಲೆ ಎಲ್ಲರೂ ಪ್ರಚಾರಕ್ಕೆ ಬರಲೇಬೇಕಲ್ಲ. ಈಗ ಒಂದ್ ವೇಳೆ ಮುಖ್ಯಮಂತ್ರಿಗಳು ಇಲ್ಲಿ ಪ್ರಚಾರಕ್ಕೆ ಬರದೇ ಹೋಗಿದ್ರೆ ಜನ ತಪ್ಪು ತಿಳ್ಕೊಂತಾರೆ. ಮುಖ್ಯಮಂತ್ರಿಗಳು ಬಂದಿಲ್ಲ ಅಂದ್ರೆ ಇದಕ್ಕೆ ಏನೋ ಇರ್ಬೋದು, ಅಥವಾ ತುಕಾರಾಮ್ನವ್ರ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಈ ರೀತಿ ಕಲ್ಪನೆಗಳು ಬರ್ತಾವ. ಅವರು ಈಗಾಗಲೇ ಚನ್ನಪಟ್ಟಣದಲ್ಲಿಯೂ ಪ್ರಚಾರ ಮಾಡಿದ್ದಾರೆ, ಸಿಗ್ಗಾಂವದಲ್ಲೂ 2 ದಿನ ಪ್ರಚಾರ ಮಾಡಿದ್ದಾರೆ. ಇಲ್ಲಿನೂ ಕೂಡ 2 ದಿನ ಇತ್ತು. ಇವತ್ತಿನ ದಿವಸ ಬೇರೆ ಕಾರ್ಯಕ್ರಮ ಇರದೇ ಹೋಗಿರೋದ್ರಿಂದ 1 ದಿನ ಎಕ್ಸ್ಟ್ರಾ ಮಾಡಿರ್ತಕ್ಕಂಥದ್ದು. ನಾಳೆ ಬರಬೇಕಾಗಿತ್ತು ಅವರು, ಇವತ್ತು ಗ್ಯಾಪ್ ಮಾಡಿ ನಾಳೆ ಬರುವ ಕಾರ್ಯಕ್ರಮ ಇತ್ತು. ಇಲ್ಲ, ಇದ್ದಲ್ಲೇ ಮುಗಿಸ್ಕೊಂಡು ಹೋಗೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು 3 ದಿನ ಕಾರ್ಯಕ್ರಮ ಹಾಕೊಂಡ್ರೆ ಇದ್ರಾಗ ಏನು 4 ಬಾರಿ ನಮ್ಮ ತುಕಾರಾಮ್ ಅವರು ಗೆದ್ದಿದ್ದಾರೆ MLA ಶಾಸಕರಾಗಿ. ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಭಿವೃದ್ಧಿ ಆಗಿಲ್ಲ ಅಂತ ಬಿಜೆಪಿ ಹೇಳ್ತಾರೆ. ಏನು ಅಭಿವೃದ್ಧಿ ಆಗಿಲ್ಲ? ನನ್ನ ಮುಂದೆ ಅವ್ರನ್ನ ಕರೆಸ್ರಿ ನೋಡಮ್ಮ. ಯಾಲ್ರಿ, ಶಿಕ್ಷಣದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥದ್ದು. ಸಂತೋಷ್ ಲಾಡ್ ಅವ್ರ ಪೀರಿಯಡ್ನಿಂದ ಹಿಡಿದು ಇಲ್ಲಿವರೆಗೆ 26 ಹೈಸ್ಕೂಲ್ಗಳನ್ನ ಮಾಡಿದ್ದಾರೆ, 2 ಡಿಗ್ರಿ ಕಾಲೇಜುಗಳನ್ನ ಮಾಡಿದ್ದಾರೆ, ಸರ್ಕಾರಿ ಡಿಗ್ರಿ ಕಾಲೇಜುಗಳನ್ನ, ಆಮೇಲೆ 10 ವಸತಿ ಶಾಲೆಗಳನ್ನ. ಯಾಕಂದ್ರೆ ಆ ಸಂತೋಷ್ ಲಾಡ್ ಅವರು ಇದ್ದಾಗ ಒಂದು ಇದೇ ಊರಲ್ಲಿ ಒಂದು ವಸತಿ ಶಾಲೆಯನ್ನ ಮಾಡಿದ್ರು. ಆಮೇಲೆ ಉಳಿದಂತ ಎಲ್ಲ ವಸತಿ ಶಾಲೆಗಳನ್ನ ನಮ್ಮ ತುಕಾರಾಮ್ನವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಅವರು 2ನೇ ಬಾರಿ ಈಗ ಅವರು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಅವರು ಕೂಡ 2 ಬಾರಿ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ವಿರೋಧ ಪಕ್ಷದಾಗ ಸ್ವಲ್ಪ ತಾರತಮ್ಯ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿರ್ತೀರಿ. ಅದೇ ರೀತಿ ಇವತ್ತು ಅವರು ಇಡೀ ಕ್ಷೇತ್ರದ ಯಾವುದೇ ಮೂಲೆಗೆ ಹೋದ್ರೆ ತಾವು ಕೂಡ ಅಡ್ಡಾಡಿದಿರಿ. ರಸ್ತೆಗಳನ್ನೂ ಬಹಳ ಚೆನ್ನಾಗಿದೆ, ಸಮಗ್ರವಾಗಿ 3 ಯೋಜನೆ. ಜನಾರ್ದನ್ ರೆಡ್ಡಿ ಅವ್ರ ಪೀರಿಯಡ್ ಅಲ್ಲಿ ಅನುದಾನ ತಂದು ಮಾಡಿದ್ವಿ ಅಂತ ಈಗಲೂ ಸಹ ಜನಾರ್ದನ್ ರೆಡ್ಡಿ ಅದೇ ಹೇಳಿದ್ರು ಸ್ಪೀಚ್ ಅಲ್ಲಿ. ಸರ್, ಜನಾರ್ದನ್ ರೆಡ್ಡಿ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ನೀವು ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳ್ಬೇಕು. ಈಗ 1.5 ವರ್ಷ ಆಗಿದೆ ಗಂಗಾವತಿಯಲ್ಲಿ, ಅಲ್ಲಿ ಹೋಗಿ ಕೇಳ್ರಿ. ಅವರು ಎಲ್ಲಾ ಹಳ್ಳಿಗೆ ಹೋಗಿ ಮುಟ್ಟ್ಯಾರನ್ನ ನೋಡ್ರಿ. ಅವ್ರು ಮುಟ್ಟಕ್ ಆಗಿಲ್ಲ, ಸುಮ್ಮನೆ ಅವರು ಶೋ ಮ್ಯಾನ್ ಅವರು. ಅದಕ್ಕೆ ಅವ್ರು ನೋಡಿ ಓಟ್ ಹಾಕಾಗಲ್ಲ ಯಾರು. ಈಗ ಇಲ್ಲಿ ನಮ್ಮ ಸಿದ್ದರಾಮಯ್ಯನವ್ರನ್ನ ನೋಡಿ ಓಟ್ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನಮ್ಮ ಸೋನಿಯಾ ಗಾಂಧಿ ಅವ್ರನ್ನ ನೋಡಿ, ರಾಹುಲ್ ಗಾಂಧಿ ಅವ್ರನ್ನ ನೋಡಿ, ಖರ್ಗೆ ಅವ್ರನ್ನ ನೋಡಿ ಓಟ್ ಹಾಕ್ತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಅವರು ತಮ್ಮದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಜೋಡೆತ್ತು ಅಂತೇಳಿ ತುಕಾರಾಮ್ ಮತ್ತು ಹಾಗೂ ಸಂತೋಷ್ ಲಾಡ್ ಅವರು. ಅದಕ್ಕೆ ಸಂತೋಷ್ ಲಾಡ್ ಅವ್ರದ್ದು ಕೂಡ ಇಲ್ಲಿ ಪ್ರಭಾವ ಇರೋದ್ರಿಂದ ನಮ್ಮ ಗೆಲುವು ನಿಶ್ಚಿತ ಮತ್ತು ಹೆಚ್ಚಿನ ಬಹುಮತದಿಂದ ಗೆಲ್ತಕ್ಕಂಥದ್ದಾಗುತ್ತೆ. ವಾಲ್ಮೀಕಿ ಹಗರಣದ ಆರೋಪ ಆಗಲಿ, ಮೂಢ ಹಗರಣದ ಆರೋಪ ಆಗಲಿ, ಇದೆಲ್ಲ ಯಾರು ಹಿಂದೇಟ್ ಆಗುತ್ತೆ ತಮಗೆ? ಏನೇನಿಲ್ಲ. ಈಗ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಅಧಿಕಾರಿಗಳು ಮಾಡಿದ್ದನ್ನ ನಮ್ಮ ರಾಜಕೀಯ ವ್ಯಕ್ತಿಗಳ ಮೇಲೆ, ನಮ್ಮ ಮಂತ್ರಿಗಳ ಮೇಲೆ ಬಂದಿರತಕ್ಕಂಥದ್ದು. ಮತ್ತೆ ಆ ಖಾತೆ ಮಂತ್ರಿ ಆದ್ಮೇಲೆ ಜವಾಬ್ದಾರಿನೂ ಕೂಡ ಇರ್ತದೆ ಅನ್ನೋದನ್ನ ನಾವು ಒಪ್ಕೊಳ್ತೇನೆ. ಈ ಮೂಢ ಹಗರಣ ಏನೇನೇ ಇಲ್ಲ, ಸುಮ್ಮನೆ ನಮ್ಮ ಸಿದ್ದರಾಮಯ್ಯನವರ ತೇಜೋವಧೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಕೆಲಸ ಮಾಡಿರ್ತಕ್ಕಂಥದ್ದು. ಅದು ಒಂದು ಷಡ್ಯಂತ್ರ ಅಂದ್ರೆ ತಪ್ಪಾಗಿಕ್ಕಿಲ್ಲ. ಸೊ ಈ 5 ಯೋಜನೆಗಳು ಸರಿಯಾಗಿ ಸೇರ್ತಿಲ್ಲ, ಉಚಿತ ಯೋಜನೆಗಳು. ನೋಡಿ, 5 ಯೋಜನೆ ನಾವು ಬೇಕಾದ್ರೆ ಈಗ ಯಾರ ಮನೆಗಾರ ಹೋಗೋಣ. ಇವತ್ತು ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ತಡ ಆಗಿರ್ಬೋದು. ಈ 18 ತಿಂಗಳಲ್ಲಿ 16 ತಿಂಗಳ ಮುಟ್ಟಿರ್ತಕ್ಕಂಥದ್ದನ್ನು ನೀವು ಒಪ್ಕೊಳ್ತೀರಿ ಇಲ್ಲ, 2 ತಿಂಗಳ ತಡ ಆಗಿರ್ಬೋದು. ಅಥವಾ ಈ ಗೃಹ ಜ್ಯೋತಿ ಯೋಜನೆ ಯಾರು ಕರೆಂಟ್ ಬಿಲ್ ಕಟ್ಟ್ಯಾರ ಕೇಳ್ರಿ ಹೋಗಿ. 200 ಯೂನಿಟ್ ಫ್ರೀ ಆಗಿ ಕೊಟ್ಟಿವಲ್ಲ. ಮತ್ತೆ ಈಗ ಬಸ್ ಅಂಕು ಫ್ರೀ ಆಗಿ ಓಡಾಡ್ತಕ್ಕಂಥದ್ದಿದೆ. ಮತ್ತೆ ಯಾವುದು ಗ್ಯಾರಂಟಿ ಮುಟ್ಟಿಲ್ಲ ಅಂತಾರೆ ಇವರು, ಹೇಳ್ರಿ ನೋಡೋಣ. ಸುಮ್ಮನೆ ಈಗ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ.
ಸೊ ನಮ್ಮ ಮೂಲಕ ಮತದಾರರಿಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸರ್, ಈಗಾಗಲೇ ನಾವು ಹಲವಾರು ಗ್ರಾಮಗಳನ್ನು ಸುತ್ತಿದ್ದೇನೆ. ಇದು ನನಗೆ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥ ಪಂಚಾಯತಿ ಬನ್ನಿಹಟ್ಟಿ. ನಾನು ತಮ್ಮ ಮೂಲಕ ನಮ್ಮ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಅಭಿವೃದ್ಧಿ ಮತ್ತು ಶಾಂತಿ ಇವೆರಡವನ್ನು ಬಯಸ್ತಕ್ಕಂಥವ್ರು ಕಾಂಗ್ರೆಸ್ಗೆ ಹಾಕ್ಬೇಕು ಇಲ್ಲಿ. ಯಾಕಂದ್ರೆ ಈಗ ಬಂದಿರತಕ್ಕಂಥ BJP ನಾಯಕರು ಹಿಂದೆ ಏನು ಮಾಡಿದ್ದಾರೆ ಅನ್ನೋದನ್ನ ಈ ಈ ಕ್ಷೇತ್ರದ ಜನ ಅಷ್ಟೇ ಅಲ್ಲ, ಈ ಜಿಲ್ಲೆಯ ಜನ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಜನ ಅವ್ರ ಬಗ್ಗೆ ಇತಿಹಾಸವನ್ನೇ ಅವರು ನಿರ್ಮಾಣ ಮಾಡಿರ್ತಕ್ಕಂಥವ್ರು, ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಮಾಡಿರ್ತಕ್ಕಂಥವ್ರು. ಅವ್ರನ್ನ ನೋಡಿ ನೀವು ವೋಟ್ ಹಾಕಿದ್ರೆ ಮುಂದೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇದೇ ಇದರಲ್ಲಿ ಹೇಳಿರ್ತಕ್ಕಂಥದ್ದು ತಮ್ಮೆಲ್ಲರಿಗಿದೆ. ಆ ಹಿನ್ನೆಲೆಯಲ್ಲಿ ಜನ ಆ ತಪ್ಪನ್ನು ಮಾಡೋದಿಲ್ಲ. ಮತ್ತೆ ತುಕಾರಾಮ್ ಅವರನ್ನ ಗೆಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಶ್ರೀಮತಿ ಅನ್ನಪೂರ್ಣಮ್ಮ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಾರೆ. ಆ ವಿಶ್ವಾಸ ನನಗಿದೆ. ಪೂರ್ಣ ತುಕಾರಾಮ್ ಅವರಿಗೆ ಯಾಕೆ ಮತ ನೀಡ್ಬೇಕಂದ್ರೆ, ಇಲ್ಲಿ ಸಂತೋಷ್ ರಾಜ್ ಸಾರು, ತುಕಾರಾಮ್ ಸಾರು ಇಬ್ರು ಸೇರಿ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರನ ಮಾಡಲ್ ಮಾಡ್ಯಾರ. ಮೊದಲು ಈ ಟೈಪ್ ಇದ್ದಿಲ್ಲ. ಆ ಒಂದು ವಿಷಯದಿಂದ ಅವ್ರಿಗೆ ಅಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ, ಶಿಕ್ಷಣ ಇರಬಹುದು, ರಸ್ತೆ ಇರಬಹುದು, ಸಾರಿಗೆ ಇರಬಹುದು, ಆಮೇಲೆ ಹುಡುಗರಿಗೆ ಹೈಸ್ಕೂಲ್ ಇರಬಹುದು, ಕಾಲೇಜ್ ಇರಬಹುದು, ಇವನ್ನೆಲ್ಲ ಮಾಡಿರೋದ್ರಿಂದ, ಆಮೇಲೆ ಸೇತುವೆಗಳು ಇರಬಹುದು, ಇವನ್ನೆಲ್ಲ ಮಾಡಿರೋದ್ರಿಂದ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮತ ನೀಡಿ. ಕೆಲವೊಂದು ಎಂಪ್ಲಾಯೀಸ್ಗೆ ಇಲ್ಲಿ ಅವರು ಜಿಂದಾಲ್ ಆಗಲಿ JSW ಆಗಲಿ ಉದ್ಯೋಗದ ಅವಕಾಶ ಕೊಡೋದಕ್ಕೆ ಬಹಳಷ್ಟು ತಡೆ ಹಿಡಿದ್ರು ಅಂತ ಹೇಳ್ತಾರೆ. ಯಾರು? ತುಕಾರಾಮ್ ಸರ್. ಯಾರು ಅವ್ರು ಹೇಳಿರೋದು? ಇಲ್ಲಿ ಕೆಲವರು ಹೇಳ್ತಾರೆ ಅವರು ಇಲ್ಲಿ ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕು ಅಂತೇಳಿ BJP ಅವರು ಬರೀ ಸುಳ್ಳು ಪ್ರಚಾರ. ಇವಾಗ ಜಿಂದಾಲ್ ಕಂಪನಿಯಲ್ಲಿ ಇದೇ ನಮ್ಮ ಬನ್ನೆಟ್ಟಿ ಗ್ರಾಮದಲ್ಲಿ 10 ರಿಂದ 15 ಜನ ಎಂಪ್ಲಾಯ್ ಆಗ್ಯಾರ. 10 ರಿಂದ 15 ಜನ JSW ಯೂನಿಫಾರ್ಮ್ ಹಾಕಿ ಕೆಲ್ಸಕ್ಕೆ ಹೋಗ್ತಾರ. ಮಿನಿಮಮ್ ಜಿಂದಾಲ್ ಅಲ್ಲಿ ನಮ್ಮೂರಿಂದ 1500 ಜನ ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಣು ಗಂಡು ಸೇರಿ. ಬಟ್ ಇದರಿಂದ ಸುಮ್ಮನೆ ಅಪಪ್ರಚಾರ ಮಾಡಿ ಅವರು ತುಕಾರಾಮ್ ಸಾರ್ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನು ಯೋಗ್ಯತೆ ಇಲ್ಲ. ಆಮೇಲೆ ಅವರು ಕಳಂಕಿತರಲ್ಲ. ಆ ವಿಷಯಕ್ಕೆ ಅವ್ರ ಮೇಲೆ ಏನೋ ಒಂದು ಕಪ್ಪು ಚುಕ್ಕೆ ಕೂರಿಸ್ಬೇಕಂತ ಈ ತರ ಅಪಪ್ರಚಾರ ಮಾಡಾಕತ್ತಾರ. ಇನ್ನೊಂದು ಸರ್, ಬನ್ನೆಟ್ಟಿ ಗ್ರಾಮಕ್ಕೆ ದೇವೇಂದ್ರಪ್ಪನವ್ರು 5 ವರ್ಷ MP ಆಗಿದ್ರು, ಶಾಂತಮ್ಮನವರು 5 ವರ್ಷ MP ಆಗಿದ್ರು, ಶ್ರೀರಾಮುಲು ಸರ್ MP ಆಗಿದ್ರು, ಕರುಣಾಕರ್ ರೆಡ್ಡಿ MP ಆಗಿದ್ರು. ಇದೇ ನಮ್ಮ ಬನ್ನೆಟ್ಟಿ ಗ್ರಾಮ ಪಂಚಾಯಿತಿಗೆ ಅವರ ಕೊಡುಗೆ ಏನು? ಪ್ರತಿಯೊಬ್ರು ಬನ್ನೆಟ್ಟಿ ಗ್ರಾಮದಲ್ಲಿ ಬಂದು ಬನ್ನೆಟ್ಟಿ ನೀರನ್ನು ಕುಡಿದು ಹೋಗ್ಯಾರ. ಅವರು ಒಂದು ಗಂಟೆ ಕುಂತ್ಕೊಂಡು ಟೀ ಕಾಫಿ ಕುಡಿದು ಹೋಗ್ಯಾರ. ಬಟ್ ಅವರು ಏನಾಗ್ಲಿ ಒಂದು ರೂಪಾಯಿದ್ದು ಏನೋ ಒಂದು ಗ್ರಾಂಟ್ ಕೊಡ್ಬೋದಾಯ್ತಲ್ಲ. ಇಲ್ಲಿ 20 ವರ್ಷ ಸತತವಾಗಿ ಅವರೇ MP ಇದ್ರು, ಯಾಕೆ ಗೊತ್ತಿಲ್ಲ? ಇವಾಗ ಸುಮ್ನೆ ಎಲ್ಲಾ ಮಾಡಿರೋದಕ್ಕ ಇವರು ತಮ್ಗೆ ಹೇಳಕ್ ಏನಿಲ್ಲ. ಸಿದ್ದರಾಮಯ್ಯ ಸರ್ದು 3 ಹಗರಣ, ವಾಲ್ಮೀಕಿ ಹಗರಣ, ಅಭಿವೃದ್ಧಿ ಆಗಿಲ್ಲ. ಬನ್ನೆಟ್ಟಿ ಗ್ರಾಮದಾಗ ಹೋಗಿ ಬಸ್ ಸ್ಟ್ಯಾಂಡ್ ನೋಡ್ರಿ, ಬನ್ನೆಟ್ಟಿ ಗ್ರಾಮದಾಗ ಹೋಗಿ ಹೈಸ್ಕೂಲ್ ನೋಡ್ರಿ, ಬನ್ನೆಟ್ಟಿ ರಸ್ತೆಗಳು ನೋಡ್ರಿ. ಬಟ್ ಎಲ್ಲ ಚೆನ್ನಾಗಿವೆ. ಸುಮ್ಮನೆ ಅವರೆಲ್ಲ ಕಪ್ಪು ಚುಕ್ಕೆ ಕುಂದ್ರು ಸಾಕು ಈ ಟೈಪ್ ಮಾಡಕತ್ತಾರೆ ಅಷ್ಟೇ. ಒಟ್ಟಾರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅಂತ ಈ ಸಲ ನಾವು ಇಡೀ ಸಂಡೂರು ವಿಧಾನಸಭಾ ಕ್ಷೇತ್ರದಾಗ 50,000 ಮತಗಳ ಅಂತರದಿಂದ ಭರ್ಜರಿ ಜಯ ಬೇರೆ ನೋಡಿದ್ದೀವಿ.